ಸ್ಟಾರ್ಟಿಂಗ್ ಬಂದು ಮುಳುಬಾಗಲ್ಲ, ಇದಕ್ಕೆ ಪ್ರಾಪರು ಓನರು ಇದು ಅಂದರೆ ಫೌಂಡರ್ ಅಂದರೆ ನಾವೇನೆ. ಹೌದಾ? ಇದಕ್ಕೆ ಮುಳುಬಾಗಲ್ ದೋಸೆ ಅಂದ್ರೆ ನಮ್ಮದು. ಮುಳುಬಾಗಲಲ್ಲಿ ಒಂದು 4-5 ಬ್ರಾಂಚ್ ಇದೆ. ನಿಮ್ಮದು? ವೆರಿ ಗುಡ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಆಲ್ರೆಡಿ ತುಂಬ ಫೇಮಸ್ ಆಗೋಗಿರೋಂಥ ದೋಸೆನ ಒಂದು ನನಗೆ ಅನ್ಫೆಮಿಲಿಯರ್ ಆಗಿರೋಂಥ ಜಾಗದಲ್ಲಿ ತಿನ್ನಕ್ಕೆ ಬಂದಿದ್ದೀನಿ. ಈ ಒಂದು ಬ್ರಾಂಚ್ಗೆ ನಾನು ಇವತ್ತೇ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ದ ವೆರಿ ಫೇಮಸ್ ಮುಳುಬಾಗಿಲು ದೋಸೆ ಹೇಗಿದೆ, ಹೇಗೆ ಮಾಡ್ತಾರೆ, ಇನ್ನೂ ಇಲ್ಲಿ ಏನೇನು ಸಿಗುತ್ತೆ ಎಲ್ಲದನ್ನು ಒಳಗೆ ಹೋಗಿ ತಿಂತಾ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಆಯಿತಾ? ಬಟ್ ಮುಳುಬಾಗಿಲು ದೋಸೆ ಇತ್ತೀಚೆಗೆ ಇಲ್ಲಿ ತುಂಬಾ ಫೇಮಸ್ ಆಗಿಬಿಟ್ಟಿದೆ. ಸೊ ಏನಿದೆ ಅದರಲ್ಲಿ ಅಲ್ವಾ? ಬಿಕಾಸ್ ಮುಳುಬಾಗಿಲಲ್ಲಿ ತುಂಬ ವರ್ಷಗಳಿಂದನೇ ಮಾಡ್ತಾರೆ. ಇಲ್ಲಿ ಕೂಡ ಈ ಹೋಟೆಲ್ಲು ಕೂಡ ಇವರು ಹಳುಬ್ರು, ಬೆಂಗಳೂರಿಗೆ ಹಳುಬ್ರೆ. ಆದರೆ ಈ ಬ್ರ್ಯಾಂಚು ತೀರಾ ಹಳೇದೇನಲ್ಲ. ಸೊ ನಾನಿವತ್ತು NR ಕಾಲೋನಿ, ನಿಮಗೆ ರಾಮ ಮಂದಿರ ಗೊತ್ತಿದೆ ಅಲ್ವಾ? ರಾಮ ಮಂದಿರ ಪಕ್ಕದ ರೋಡು, ಕೆನರಾ ಬ್ಯಾಂಕ್ ಆಪೋಸಿಟಲ್ಲಿ ಇರೋವಂಥ ಮುಳುಬಾಗಿಲು ದೋಸೆ. ಆ ಕಡೆ ಹೆಸರು ಕಾಣಿಸ್ತಾ ಇಲ್ಲ ನಮಗೆ. ದ ವೆರಿ ಫೇಮಸ್ ಮುಳುಬಾಗಿಲು ದೋಸೆನೇ ಇದು. ಸೊ ಬರ್ಮಾ ಬಜಾರ್ ಇದೆ, ಅದ್ರ ಪಕ್ಕದಲ್ಲೇ ಈ ಒಂದು ಚಿಕ್ಕದಾಗಿ ಕಾಣಿಸುತ್ತೆ ನಿಮಗಿದು. ಸೊ ಈ ಒಂದು ಜಾಗದಲ್ಲಿ ಇವತ್ತು ಮುಳುಬಾಗಿಲು ದೋಸೆ ಟೇಸ್ಟ್ ಮಾಡಕ್ಕೆ ಬಂದಿದ್ದೀನಿ. ಬನ್ನಿ ಒಳಗೆ ಹೋಗೋಣ. ಓಕೆ, ಓಕೆ. ನಾನೀಗ ಸಿಂಗಲ್ ತಟ್ಟೆ ಇಡ್ಲಿ ತಗೊಂಡಿದ್ದೀನಿ. ಇದು 2 ಚಟ್ನಿ ಜೊತೆ ಕೊಟ್ಟಿದ್ದಾರೆ. ಒಂದು ಈರುಳ್ಳಿ ಚಟ್ನಿ, ಇದು ಕಾಯಿ ಚಟ್ನಿನಾ? ಕಾಯಿ ಚಟ್ನಿ, ಶೇಂಗಾ ಚಟ್ನಿ. ಓಕೆ, ಕಡಲೆ ಬೀಜ. ಏನೋ ನಮ್ಮಮ್ಮ ಹೇಳ್ತಾರೆ ಕಡಲೆ ಬೀಜ ಚಟ್ನಿ ಮಾಡೋದು ಕಡಿಮೆ ಅಂತ. ಸೊ ಇಡ್ಲಿ ಅಂತೂ ನೋಡೋಕ್ಕಂತೂ ಸಕ್ಕದಾಗಿ ಕಾಣಿಸ್ತಾ ಇದೆ. ಸೊ ಲೆಟ್ ಮಿ ಟೇಸ್ಟ್. ಚೆನ್ನಾಗಿದೆ ಚಟ್ನಿ, ಒಗ್ಗರಣೆ ಏನು ಹಾಕಿಲ್ಲ, ಅದು ಚೆನ್ನಾಗಿದೆ. ಇದು ಕಡಲೆ ಬೀಜ ಚಟ್ನಿ ಥರ ಅನಿಸ್ತಲ್ಲ, ಫುಲ್ ಖಾರವಾಗಿ ಚೆನ್ನಾಗಿದೆ. ಈರುಳ್ಳಿ ಚಟ್ನಿ ಟೇಸ್ಟ್ ಮಾಡಿದೆ. ಇಲ್ಲಿ ಯಾವುದಕ್ಕೂ ಬೆಳ್ಳುಳ್ಳಿ ಹಾಕಲ್ಲ ಅಂತ ಹೇಳ್ತಾ ಇದ್ರು ಇವರು, ಗಾರ್ಲಿಕ್ ಯೂಸೇ ಮಾಡಲ್ಲ ಅಂತ. ಈರುಳ್ಳಿ ಚಟ್ನಿ ಫುಲ್ಲು ಹುಳಿ ಆಗಿದೆ. ಆ್ಯಕ್ಚುಲಿ ಖಾರವಾಗಿ ಹುಳಿ ಆಗಿದೆ. ನೀನು ನೋಡು, 2 ರೈಸ್ ಬಾತು 2 ವಡೆನಾ ಇಟ್ಕೋ. 80 ಒಂದು 20 100 ರೂಪಾಯಿ. ನಮ್ಮಮ್ಮ ನನಗಿಂತ ಜಾಸ್ತಿ ಕ್ರಿಟಿಕ್ ಅದಕ್ಕೆ ಕಾಯ್ತಾ ಇದ್ದೀನಿ ಹೇಳ್ತಾರೆ. ಇಡ್ಲಿ ಚಟ್ನಿ ತುಂಬ ಚೆನ್ನಾಗಿದೆ. ಜೋರ ಮಾತಾಡ್ತೀನಿ. ಇಡ್ಲಿ ಚಟ್ನಿ ತುಂಬ ಚೆನ್ನಾಗಿದೆ. ಈರುಳ್ಳಿ ಚಟ್ನಿ ಟೇಸ್ಟ್ ಮಾಡಿ. ಆ್ಯಕ್ಚುಲಿ ಚಳಿಗೆ ಖಾರವಾಗಿ ಚಟ್ನಿ ಅಲ್ವಾ? ಇಡ್ಲಿ ಜೊತೆ, ಇಡ್ಲಿ ಪ್ಲೇನ್ ಇರುತ್ತಲ್ವ, ಸೊ ಇಡ್ಲಿ ಜೊತೆಗೆ ಖಾರವಾಗಿ ಚಟ್ನಿ ಚೆನ್ನಾಗಿದೆ. ಇದು ಘೀ ಖಾಲಿ ದೋಸೆ, ಇದು ಘೀ ಮಸಾಲ ದೋಸೆ. ಸೊ ಇದಕ್ಕೆ ಕೆಂಪು ಚಟ್ನಿ ಹಾಕಿಲ್ಲ, ಖಾಲಿ ದೋಸೆಗೆ ಪಲ್ಯನೂ ಇಲ್ಲ ನ್ಯಾಚುರಲಿ. ಇದು ಕೆಂಪು ಚಟ್ನಿ ಮತ್ತು ಪಲ್ಯ ಇರುವಂಥದ್ದು. ಸೊ ಖಾಲಿ ನಮ್ಮಮ್ಮ ತಿಂತಾರೆ ಫುಲ್ಲು. ಹೇಗಿದೆ ಹೇಳು, ಓಪನ್ ಮಾಡ್ಕೊ.
ಬಿಸಿ ಇದೆಯಾ? ಬಿಸಿ ಬಿಸಿ ಇದೆ. ನೋಡಿ ಖಾಲಿ ದೋಸೆ, ಘೀ ಖಾಲಿ ದೋಸೆ ಸೂಪರಾಗಿ ಕಾಣಿಸ್ತಾ ಇದೆ. ಸೂಪರಾಗಿ ಕಾಣಿಸ್ತಾ ಇದೆ. ಈಗ ಟೇಸ್ಟ್ ಮಾಡ್ತೀನಿ. 2 ಪ್ಲೇಟ್ ಇಡ್ಲಿ. 4 ಇಡ್ಲಿ ಅಲ್ವಾ ಟೋಟಲ್? 8. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಓಕೆ, ನಾನೀಗ ಘೀ ಎಲ್ಲ ದೋಸೆಗಳೇ ಆರ್ಡರ್ ಬರ್ತಾ ಇದೆ. ನನಗೆ ಘೀ ಮಸಾಲ ಟ್ರೈ ಮಾಡ್ತಾ ಇದ್ದೀನಿ. ನೋಡಕ್ಕಂತೂ ಸಖತ್ತು, ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್. ನೋಡಿ ಆ ಒಂದು ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆ ಒಂದು ದಪ್ಪ ಟೆಕ್ಸ್ಚರ್ ನೋಡಿ ಒಳಗಡೆ ಅದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದಕ್ಕೆ ಆನಿಯನ್ ಚಟ್ನಿ ಹಾಕಿದ್ದಾರೆ. ಸೊ ಈಗ ತಡ್ಕೊಳಕ್ಕಾಗದೆ ನಾನು ದೋಸೆ ತಿನ್ಬಿಡ್ತಾ ಇದ್ದೀನಿ ಆಯ್ತಾ. ಬರೀ ಇದನ್ನ ಟ್ರೈ ಮಾಡ್ತಾ ಇದ್ದೀನಿ ವಿತೌಟ್ ಎನಿ ಚಟ್ನಿ. ಒಂದು ಮಸಾಲೆ, ಒಂದು ಘೀ ಖಾಲಿ. ಆಲೂಗಡ್ಡೆ ಪಲ್ಯ ದೋಸೆ. ಓಕೆ, ತುಂಬ ಚೆನ್ನಾಗಿದೆ. ವೆರಿ ನೈಸ್. ಪಲ್ಯ ಟೇಸ್ಟ್ ಮಾಡ್ತಾ ಇದ್ದೀರಾ? ಸಕ್ಕತ್ತಾಗಿದೆ ಪಲ್ಯ. ತುಂಬ ಮೈಲ್ಡ್ ಆಗಿದೆ, ಒಂಚೂರು ಸ್ವೀಟ್ ಮೇಲಿದೆ, ಇಟ್ ಇಸ್ ಗಿವಿಂಗ್ ಅ ವೆರಿ ಗುಡ್ ಟೇಸ್ಟ್ ಆ್ಯಕ್ಚುಲಿ. ಒಂಚೂರು ಸಕ್ಕರೆ ಹಾಕಿರೋದ್ರಿಂದ ಸಕ್ಕತ್ತಾಗಿದೆ ಪಲ್ಯ. ಆ್ಯಂಡ್ ತುಂಬ ಮೈಲ್ಡ್ ಆಗಿದೆ. ಇದು ಜಾಸ್ತಿ ಖಾರವಾಗಿಲ್ಲ, ಚಟ್ನಿ ಖಾರವಾಗಿದೆ, ಪಲ್ಯ ಮೈಲ್ಡ್ ಆಗಿದೆ. ಸೊ ಕಾಂಬಿನೇಷನ್ ಸಕ್ಕತ್ತಾಗಿದೆ. 2 ಮಸಾಲೆ. ವೆರಿ ನೈಸ್. ಈರುಳ್ಳಿ ಚಟ್ನಿ ಜೊತೆ ನೋಡ್ತೀನಿ, ಕಡಲೆ ಬೀಜ ಚಟ್ನಿ ಜೊತೆ ಸಕ್ಕತ್ತಾಗಿದೆ. ವೆರಿ ನೈಸ್. ಈರುಳ್ಳಿ ಚಟ್ನಿ ಖಾರವಾಗಿದೆ. ನನಗೆ ಕಡಲೆ ಬೀಜ ಚಟ್ನಿ ಜೊತೆ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಈ ಟೆಕ್ಸ್ಚರ್ ಬೇರೆ ಥರ ಆ್ಯಕ್ಚುಲಿ. ಅವ್ರ ಮಾತಾಡೋಣ. ನಿಮ್ಮ ಹೆಸರೇನು? ಸಾರಿ, ರಾಘವೇಂದ್ರ. ನನ್ನ ಕಿವಿಲಿ ಹತ್ತಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇವತ್ತು, ಅದಕ್ಕೆ ನನಗೆ ಅರ್ಥ ಆಗ್ಬಾರ್ದ ಕೇಳಿಸ್ತಾ ಇದೆ. ರಾಘವೇಂದ್ರ ಅವರೇ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಮೇಡಮ್? ಇಲ್ಲಿ ಬಂದು 2.5 year ಆಯಿತು. ಮೊದಲು ಬಂದು ಇದರಲ್ಲಿ ಸ್ಟಾರ್ಟಿಂಗ್ ಬಂದು ಮುಳುವಾಗಲ್ಲ. ಇದಕ್ಕೆ ಪ್ರಾಪರು ಓನರು ಇದು ಅಂದರೆ ಫೌಂಡರ್ ಅಂದರೆ ನಾವೇನೆ. ಹೌದಾ? ಇದಕ್ಕೆ ಮುಳುವಾಗಲ್ ದೋಸೆ ಅಂದ್ರೆ ನಮ್ಮದು. ಮುಳುವಾಗಲಲ್ಲಿ ಒಂದು 4-5 ಬ್ರಾಂಚ್ ಇದೆ ನಿಮ್ಮದು. ವೆರಿ ಗುಡ್. ಇಲ್ಲಿ ಬಂದು ಮೊದಲು ವಿಪುರಮಲ್ಲಿ ಇದ್ವಿ, ಅಲ್ಲಿಂದ ATCಗೆ ಬಂದ್ವಿ, ಅಲ್ಲೊಂದು 3 years ಇದ್ವಿ, ಮತ್ತೆ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿದೆ. ವೆರಿ ನೈಸ್. ಹೇಗಾಗ್ತದೆ ಸರ್ ವ್ಯಾಪಾರ ಇಲ್ಲಿ? ಪರವಾಗಿಲ್ಲ. ಇದು ನನಗೆ ದೋಸೆ ಟೆಕ್ಸ್ಚರೇ ಬೇರೆ ಅನ್ನಿಸ್ತಾರೆ. ಹೌದು, ಇದು ಬ್ಯಾಟರ್ ಡಿಫರೆನ್ಸ್. ಮಾಮೂಲಿ ಹಿಡ್ತಾರ ಇಲ್ವಲ್ಲ ಇದು ಅಂದ್ಬಿಡ್ತಾರೆ. ಬ್ಯಾಟರ್ ಡಿಫರೆನ್ಸ್ ಇಲ್ಲ, ನ್ಯಾಚುರಲ್ಸ್. ಸಿಗರೇಟ್ ಎಲ್ಲಿ ರಿವೀಲ್ ಮಾಡೋಕ್ಕಾಗುತ್ತೆ ಮೇಡಮ್ ಅಲ್ವಾ? ಬಟ್ ಏನೇ ಆದರೂ ಆ ತವಾ ಹಾಕೋ ಸ್ಟೈಲು ಅದೆಲ್ಲ ಡೆಫಿನೆಟ್ಲಿ ಮ್ಯಾಟ್ರ್ ಆಗುತ್ತೆ. ಸೊ ನಾವು ಮಾಮೂಲಿ ಹಾಕೋ ದೋಸೆಗಿಂತ ಇದಕ್ಕೆ ಏನಾದ್ರು ಬೇರೆ ಒಂದು ಏನಾದ್ರು ಇಲ್ಲ, ನಾವು ಮನೆಯಲ್ಲಿ ಏನು ಯೂಸ್ ಮಾಡ್ತೀವೋ ಸೇಮ್ ಇಂಗ್ರೀಡಿಯೆಂಟ್ಸ್, ಬೇರೆ ಥರ ಏನೂ ಇಲ್ಲ, ಎಲ್ಲ ನ್ಯಾಚುರಲ್ಸ್. ಅದಕ್ಕೆ ನಮ್ದು ಅಷ್ಟು ಬೇಗ ಕ್ಲಿಕ್ ಆಗಿರೋದು. ಯಾವುದೇ ಹೆಲ್ತ್ ಇಶ್ಯೂಸ್ ಆಗಲಿ. ಫರ್ಮೆಂಟ್ ಹಾಕಿ ಅದಕ್ಕೆ ಏನಾದ್ರು ಜಾಸ್ತಿ ಟೈಮ್ ತೊಗೊಳುತ್ತಾ? ಇದು ಜಾಸ್ತಿ ಟೈಮ್ ಬಿಡಬೇಕು ಮಾಮೂಲಿಗಿಂತ? ಇಲ್ಲ, ಆದರೆ ನೀವು ಮನೆಯಲ್ಲಿ ಯಾವ ಥರ ಮಾಡ್ತೀರೋ ಸೇಮು, ಬಟ್ ಪ್ರೋಸೆಸ್ ಜಾಸ್ತಿ, ಸ್ಟ್ರೈನ್ ಜಾಸ್ತಿ ಪಡ್ಬೇಕು ನಾವು. ಮಾಮೂಲಿ ದೋಸೆಗಿಂತ ಇದು ಸ್ಟ್ರೈನ್ ಜಾಸ್ತಿ ಪಡ್ಬೇಕು ನಾವು, ಅದೊಂದೇ ಡಿಫ್ರೆನ್ಸ್ ಇದು. ಆದರೆ ಇಂಗ್ರೀಡಿಯೆಂಟ್ ಬಿಟ್ಕೊಡ್ತಾ ಇಲ್ಲ. ವೆರಿ ನೈಸ್. ಬಟ್ ಇಲ್ಲಿ ಫೇಮಸ್ ಇದಲ್ವಾ ಮಸಾಲೆ ದೋಸೆ? ಇದರಲ್ಲಿ ನಿಮಗೆ 7 ವೆರೈಟೀಸ್ ದೋಸೆ ಸಿಗುತ್ತೆ. ನಮ್ಮದು ನಾವು ಹೊಸದಾಗಿ ಅಂದರೆ 3 in 1 ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅದು ರೆಸ್ಪಾನ್ಸ್ ಚೆನ್ನಾಗಿದೆ. ಹೌದಾ? ಅದು ರೀಸೆಂಟಾಗಿ ಮಾಡಿರೋದು, ಬಟ್ ರೆಸ್ಪಾನ್ಸ್ ಚೆನ್ನಾಗಿದೆ. ನಿಮ್ಗೆ ಸಾಟರ್ಡೆ ಸಂಡೇ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಮಾರ್ನಿಂಗ್ ಟೈಮು. ನೀವು ಸಂಡೇ ಟೈಮ್ ಆದರೆ 5 minutes ಆದರೂ ವೆಯ್ಟ್ ಮಾಡಲೇಬೇಕು. ನೀವು ಆರ್ಡರ್ ತೊಗೊಳೋದಕ್ಕೆ 5 minutes ವೆಯ್ಟ್ ಮಾಡಬೇಕು. ಐಟಮ್ ತೊಗೊಳೋದಕ್ಕೆ 5 minutes. ನಾನು ಆ್ಯಕ್ಚುಲಿ ಕೆಂಪು ಚಟ್ನಿ ನೋಡಿ ಗಾರ್ಲಿಕ್ ಇರುತ್ತೆ. ಇಲ್ಲ, ನಾವು ಗಾರ್ಲಿಕ್ ಯಾವುದಕ್ಕೂ ಯೂಸ್ ಮಾಡ್ತೀವಿ. ರೈಸ್ ಬಾತ್ಗೆ ಮಾತ್ರ ಯೂಸ್ ಮಾಡ್ತೀವಿ, ಬೇರೆ ಯಾವುದಕ್ಕೂ ಯೂಸ್ ಮಾಡಲ್ಲ. ಆರಾಮಾಗಿ ಜೈನ್ ಅವರು ಅವರೆಲ್ಲ ತಿಂತಾರೆ ಆರಾಮಾಗಿ. ಆನಿಯನ್ ಚಟ್ನಿಗೆ ನಾರ್ಮಲ್ ಆನಿಯನ್ನು ಮಾಮೂಲಿ ಮನೆಯಲ್ಲಿ ಹಾಕೋದೆ,
ಆನಿಯನ್ ಹಣ್ಣು ಬೆಲ್ಲ ಅದೇ ಅಲ್ವಾ ಮೇಡಮ್ ಮೈನ್ ಸೀಕ್ರೆಟ್. ಕರೆಕ್ಟ್. ಬಟ್ ಏನ್ ಗೊತ್ತಾ ಸರ್, ಇವಾಗ ಎಲ್ಲ ಗೊತ್ತಿರುತ್ತೆ, ಆದ್ರೆ ಮನೇಲಿ ಮಾಡ್ಕೊಳ್ಳೋರು ಎಷ್ಟೊಂದು ಜನ ಇರಲ್ಲ. ಹೌದು ಎಲ್ಲ ಗೊತ್ತಿದ್ರು, ಇವಾಗ ಒಂದು ರೆಸಿಪಿ ಗೊತ್ತಿದ್ರು, ಇವಾಗ ಇಡ್ಲಿ ದೋಸೆ ನಾವು ಮನೇಲಿ ಮಾಡ್ತೀವಿ, ಆದ್ರೂ ಹೊರಗಡೆ ಯಾಕೆ ಬಂತಿರ್ತೀವಿ ಅಂದ್ರೆ ಇಲ್ಲಿ ಸಿಗೋ ರುಚಿ ಮನೇಲಿ ಸಿಗಲ್ಲ. ಹೌದು. ಸೊ ಹಾಗಾಗಿ ಹೊರಗಡೆ ಬರ್ತೀವಿ. ಸೊ ನಮ್ಮ ಆಡಿಯನ್ಸ್ಗೆ ಏನಾದ್ರು ಸ್ಪೆಷಲ್ ಟಿಪ್ ಕೊಡೋದಿದ್ರೆ ದೋಸೆ ಬಗ್ಗೆ ಕೇಳಿ. ದೋಸೆ ಬಗ್ಗೆ ಅಂದರೆ ಒಂದು 4 hours ನೆನೆಯಾಗಿ ಬಿಡಿ ಅಷ್ಟೇ. ಸಾಕಾ 4 hours? ನಾನು ಓವರ್ ನೈಟ್ ಸೋಪ್ ಮಾಡ್ತಾ ಇದ್ದೀನಲ್ಲಪ್ಪ. ಓವರ್ ನೈಟ್ ಆಗಿದ್ದು ಅಷ್ಟು ಅವಶ್ಯಕತೆ ಇಲ್ಲ. ಅದೇ ನಮ್ಮ ಕಡೆಯಿಂದ ಒಂದು ಟಿಪ್ಸ್ ಅಷ್ಟೇ. ಓಕೆ. ಹೌದು, ನಮ್ಮಮ್ಮ ಹೇಳ್ತಾರೆ 4 hours ದೋಸೆ ಹುಳಿ ಗಿಳಿ ನೀಟಾಗಿ ಕರೆಕ್ಟ್ ದೋಸೆ ಮಾತ್ರ ತುಂಬ ಚೆನ್ನಾಗಿದೆ. ರುಬ್ಕೋಬೇಕು. ಅದು 5 ಬ್ರಾಂಚ್ ಇದೆ. ಹೌದು, ಎಲ್ಲ ನಮ್ಮ ದೊಡ್ಡಪ್ಪ ಅವರು. ಫ್ಯಾಮಿಲಿ ಬಿಸ್ನೆಸ್. ಇಲ್ಲಿ ಯಾರ್ಯಾರು ಇರೋದು ಇವಾಗ ನೀವು? ಇಲ್ಲಿ ನಾನು ನಮ್ಮ ಕಡೆ ಇದಕ್ಕೆ ಮೈನ್ ಓನರ್ ಬಂದು ಪ್ರವೀಣ್ ಅಂತ ನಮ್ಮ ಬ್ರದರು. ಅವ್ರು ಇರಲ್ಲ, ಅವ್ರು ಕ್ಯಾಟ್ರಿಂಗ್ ಔಟ್ಡೋರ್ ಕ್ಯಾಟ್ರಿಂಗ್ಸ್ ಜಾಸ್ತಿ ಇರುತ್ತೆ ಅವ್ರಿಗೆ. ಅವ್ರು ಕ್ಯಾಟ್ರಿಂಗ್ಸ್ ಮಾಡೋ ಬ್ಯುಸಿಯಲ್ಲಿ ಇರ್ತಾರೆ. ಕಾಲ್ ಮಾಡ್ಕೊಂಡು ಇದು ಮಾಡ್ಕೊಂಡು ನಿಮ್ಮ ಹತ್ರ ಮಾತಾಡ್ಕೊಂಡು ಆಲ್ಮೋಸ್ಟ್ ಒಂದು ದೋಸೆ ಖಾಲಿ ಮಾಡೇ ಟೈಮಿಂಗ್ಸು ಇದು ಬಂದು ಮಾರ್ನಿಂಗು 6:30 ಇಂದ 1 o'clock, ಮತ್ತು 4 ಇಂದ 9:30. ಎಲ್ಲ ಸೇಮ್ ಮೆನುನಾ? ಬೆಳಗ್ಗೆ ಸೇಮ್. ನಿಮಗೆ ರೈಸ್ ಬಾತ್ ಮಾತ್ರ ಬೆಳಗ್ಗೆ ಹೊತ್ತು ಬೇರೆ ಇರುತ್ತೆ, ಈವ್ನಿಂಗ್ ಟೈಮ್ ಬೇರೆ ಇರುತ್ತೆ. ನಿಮ್ಗೆ ಸಾಟರ್ಡೆ ಸಂಡೇ ಮಾತ್ರ ಸ್ಪೆಷಲ್ ಶಾವಿಗೆ ಬಾತು ಆ ಥರ ಡಿಫ್ರೆಂಟ್ ಆಗಿರುತ್ತೆ. ಸಂಡೇ ಟೈಮ್ ಸ್ವೀಟ್ ಹಾಕ್ಬಿಟ್ಟು ಡಿಫ್ರೆಂಟ್ ಆಗಿರುತ್ತೆ, ಏನೋ ಒಂದು ಸ್ವೀಟ್ ಇರುತ್ತೆ. ಸಂಡೇ ಸ್ವೀಟ್ಸ್ ಇರುತ್ತೆ. ಏನು ಹೇಳ್ತೀರಿ ಟೈಮಿಂಗ್ಸು? ಬೆಳಗ್ಗೆ ಮಾರ್ನಿಂಗ್ 6:30, 1 o'clock ಕ್ಲೋಸು, ಮತ್ತು 4 ಇಂದ 9:30. ರಜಾ ಇಲ್ವಾ ಇವತ್ತು? ಮಂಡೇ ದಿನ ಇದೆ. ಮಂಡೇಸ್ ಹಾಲಿಡೇ. ಓಕೆ. ಅದು ಈ ಮಂತ್ ಮಾತ್ರ. ನೆಕ್ಸ್ಟ್ ಮಂತಿಂದ ಟೈಮಿಂಗ್ಸ್ ಚೇಂಜ್ ಆಗುತ್ತೆ. ನೈಟ್ 12:30 ಗಂಟೆ ಓಪನ್ ಮಾಡಿ ಬಿಡ್ತಾರಾ ಇಲ್ಲಿ 12 ಗಂಟೆ? ಇದು ಪರ್ಮಿಷನ್. ನೈಟೆಲ್ಲ ಓವರ್ ನೈಟ್ ಎಲ್ಲ ಇದೆ ಈಗ ಪರ್ಮಿಷನ್. ಹಾಂ, ಬರೀ ರಾತ್ರಿ ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ. ಸಾಯಂಕಾಲ ಓಪನ್ ಟೈಮ್ ಎಲ್ಲ ಸೇಮ್ ಅಲ್ವಾ? ಓಪನ್ ಟೈಮ್ ಎಲ್ಲ ಸೇಮು, ಫುಲ್ ಡೇ ಕ್ಲೋಸ್ ಇರುತ್ತೆ, ಓಪನ್ ಇರುತ್ತೆ. ಮಾರ್ನಿಂಗ್ 6 ಇಂದ ನೈಟ್ 12:30 ಗಂಟೆ ಓಪನ್. ಮಧ್ಯಾಹ್ನ ಓಪನ್? ಮಧ್ಯಾಹ್ನ ಓಪನ್. ಅಂದರೆ ಊಟ ಏನಾದರೂ ಸ್ಟಾರ್ಟ್ ಮಾಡೋ ಪ್ಲಾನ್ ಇಟ್ಕೊಂಡಿದ್ದೀರಾ? ಇಲ್ಲ, ಬರೀ ಇದೆ ದೋಸೆ. ವೆರಿ ಗುಡ್. ಸಾಕಷ್ಟು ಕ್ಲಾರಿಟಿ ಸಿಕ್ತು ಅನ್ಸುತ್ತೆ ನಿಮಗೆ. ಒಂದು ಟಿಪ್ ಕೊಟ್ಟರು ನೋಡಿ, ದೋಸೆಗೆ ಬರೀ 4 hours ಅಥವಾ 5 hours ನೆನೆಸಿದ್ರೆ ಸಾಕು ಮ್ಯಾಕ್ಸಿಮಮ್. ನೆನೆಸ್ಕೊಂಡು ಸ್ವಲ್ಪ ಕರೆಕ್ಟು. ಎಲ್ಲ ಹೋಟ್ಲಲ್ಲೂ ಅವ್ರವ್ರದೇ ಆದಂಥ ಸೀಕ್ರೆಟ್ ಒಂದಷ್ಟು ಮೇಂಟೈನ್ ಮಾಡೇ ಇರ್ತಾರೆ. ಎಂಡ್ ಆಫ್ ದ ಡೇ ಇಟ್ ಇಸ್ ಬಿಸ್ನೆಸ್ ಅಲ್ವಾ? ಸೊ ಅವ್ರ ಬಿಸ್ನೆಸ್ ಸೀಕ್ರೆಟ್ನ ಹೇಗೆ ಬಿಟ್ಕೊಡ್ತಾರೆ? ಯಾರು ಬಿಟ್ಕೊಡಲ್ಲ. ಓಕೆ, ಈಗ ಆಲ್ಮೋಸ್ಟ್ ದೋಸೆ ಖಾಲಿ ಆಗೋಗಿದೆ. ಇನ್ನು ಚೂರು ಚಟ್ನಿ ಹಾಕೊಂಬಂದು ಈ ದೋಸೆನ ಫಿನಿಶ್ ಮಾಡ್ಬಿಡ್ತೀನಿ. ಸೂಪರ್ ಆಗಿತ್ತು ಮುಳುಬಾಗ್ಲು ಘೀ ಮಸಾಲ ದೋಸೆ. ಈಗ ನಾನು ಆನಿಯನ್ ದೋಸೆ ಹೇಳಿದ್ದೀನಿ. ಇದು ಆ್ಯಕ್ಚುಲಿ ಏನಿದೆ, ಘೀ ಆನಿಯನ್ ದೋಸೆ. ಕರೆಕ್ಟ್, ಘೀ ಆನಿಯನ್ ದೋಸೆ. ಇದು ದೋಸೆ ಟೆಕ್ಸ್ಚರ್ ಏನು ಗೊತ್ತಾ ಖುಷಿ ಆಗ್ತಿರೋದು, ಒಂಥರ ತುಂಬ ಫ್ಲಫಿ ಆಗಿದೆ. ಒಂಥರ ಕೈಂಡ್ ಆಫ್ ನೋಡಿದ್ರೆ ತಟ್ಟೆ ಇಡ್ಲಿ ಥರ ದಪ್ಪ ಅನಿಸುತ್ತೆ. ಬಟ್ ಇಟ್ಸ್ ಸೋ ಸಾಫ್ಟ್. ಇಲ್ಲಿ ನೋಡಿ, ಹೊರಗಡೆ ಕ್ರಿಸ್ಪಿ, ಒಳಗಡೆ ಫುಲ್ ಸಾಫ್ಟು. ಚೆನ್ನಾಗಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ನೀಟಾಗಿ ಎರಡೂ ಕಡೆ ರೋಸ್ಟ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಘೀ ನಂದಿನಿ ಘೀನೇ ಯೂಸ್ ಮಾಡೋದು ಅಂತ ಹೇಳಿದ್ರು. ಈ ಕಡೆನೂ ಅಷ್ಟೇ ಸಕ್ಕದಾಗಿ ರೋಸ್ಟ್ ಆಗಿದೆ. ಸೊ ಈಗ ಟೇಸ್ಟ್ ಮಾಡೋಣ. ರೋಸ್ಟ್ ಆಗಿರೋ ದೋಸೆನ ಟೇಸ್ಟ್ ಮಾಡೋ ಸಮಯ. ತುಂಬ ಬಿಸಿ ಇದೆ ರೀ. ಇದು ದಪ್ಪ ಇರೋದ್ರಿಂದ ಇನ್ನೂ ಜಾಸ್ತಿ ಟೈಮ್ ತಗೊಳ್ತಾ ಅದಕ್ಕೆ. ಬಟ್ ಬಿಸಿ ನನ್ನ ಯಜಮಾನ್ರಂತವ್ರು ಬಿಸಿ ತಿನ್ನೋಕೆ ಇಷ್ಟಪಡೋರು ಸಕ್ಕದಾಗುತ್ತೆ. ಬೇಗ ಮುರ್ಕೊಂಡು ತಿನ್ಬಿಡ್ತಾರೆ ಅವರು.
ತೋರಿಸು 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 ಅಂತ ನಮ್ಮ ಯಜಮಾನ್ರ ಕಡೆಯಿಂದ ಹೇಳ್ತಾ ಇದ್ದಾರೆ. ಸೊ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಬಿಸಿ ಏನು ಗೊತ್ತಾ, ಇವ್ರ ದೋಸೆ ಹಿಟ್ಟು ಚೆನ್ನಾಗಿರೋದ್ರಿಂದ ಅದ್ರ ಮೇಲೆ ನೀವು ಏನಾದರೂ ಟಾಪಿಂಗ್ ಹಾಕ್ಬೋದು, ಸಕ್ಕತ್ತಾಗುತ್ತೆ. ಅಫ್ಕೋರ್ಸ್ ಟಾಪಿಂಗ್ ಚೆನ್ನಾಗಿರಬೇಕು, ಬಟ್ ದೋಸೆ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಇಟ್ಸ್ ವೆರಿ ನೈಸ್. ಒಂಚೂರು ಹುಳಿ ಇಲ್ಲ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇವ್ರು ತವಾ ನೋಡಿದ್ರಿ ಅಲ್ವಾ ನೀವು, ತವಾನೇ ಒಂಥರ ಡಿಫ್ರೆಂಟ್ ಆಗಿದೆ, ಒಂಥರ ನಾವು ಮನೇಲಿ ಉಪಯೋಗಿಸೋ ತವಾ ಥರ ಇದೆ. ಇದಕ್ಕೂ ಬೇಕಂದ್ರೆ ಅವ್ರು ಆನಿಯನ್ ಚಟ್ನಿ ಕೊಡ್ತಾರೆ, ಬಟ್ ನಾನು ಆನಿಯನ್ ದೋಸೆಗೆ ಆನಿಯನ್ ಚಟ್ನಿ ಯಾಕೆ ಅಂತ ಬೇಡ ಅಂದೆ. ಇದೇ ಚಟ್ನಿ ಜೊತೆ ಸಕ್ಕತ್ತಾಗಿದೆ. ಇನ್ಫ್ಯಾಕ್ಟ್ ಬರೀ ದೋಸೆ ಒಂದ್ಸಲ ಟೇಸ್ಟ್ ಮಾಡ್ತೀನಿ. ಸೂಪರ್ ಬಿಡಿ, ಮಾತಾಡೋಂಗೆ ಅವರೇನೋ ಫುಲ್ ಸ್ಕೆಡ್ಯೂಲ್ ಡಿಸ್ಕಸ್ ಮಾಡ್ತಿದ್ದಾರೆ, ಆದರೂ ನಾನು ಮಧ್ಯದಲ್ಲಿ ಹಾಗೆ ನೋಡ್ತಾ ಇದ್ದೀನಿ ಮಾತಾಡೋದಕ್ಕೆ. ಬ್ಯಾಡ್ಮಿಂಟನ್ ಆಡ್ಕೊಂಡು ಬರ್ತಿದ್ದಾರೆ ಸರ್, ಇಲ್ಲಿ ರೆಗ್ಯುಲರ್ ಆಗಿ ಬರ್ತಿರ್ತಾರೆ. ಇಲ್ಲಿ ನಿಮ್ಮ ಫೇವ್ರೇಟ್ ಇಲ್ಲ ಖಾಲಿ ಇದೆ, ನಾವು ಟೇಸ್ಟ್ ಮಾಡಿದ್ವಿ. ಖಾಲಿ ಸಕ್ಕತ್ತಾಗಿದೆ. ಮಸಾಲೆ ದೋಸೆನೂ ಇಷ್ಟ ಆಯ್ತು ನನಗೆ. ರೈಸ್ ಬಾತ್ ಟೇಸ್ಟ್ ಮಾಡ್ತಿದ್ದಾರೆ. ಹೌದಾ, ಇಷ್ಟ ನನಗೆ. ಇಲ್ಲ ಹಾಫ್ ಪ್ಲೇಟ್ ಕೊಡ್ತಾರೆ ರೈಸ್ ಬಾತ್ ಆ್ಯಕ್ಚುಲಿ. ಅಂದರೆ ಒಂದೊಂದ್ಸಲ ತುಂಬ ಹೆವಿ ಆಗಿಬಿಡುತ್ತಲ್ಲ, ಒಂದಾದರೆ ಹಾಫ್ ಆದರೆ ಸೊ ಹಿಂಗೆ ಡಿಸ್ಟರ್ಬ್ ಮಾಡಲ್ಲ. ಕ್ಯಾರಿ ಆನ್ ಸ್ಕೆಡ್ಯೂಲ್ ಯೂಶಲಿ ಹಾಫ್ ತಿಂದು ನನ್ನ ಹಸ್ಬೆಂಡ್ಗೆ ಹಾಫ್ ಟೇಸ್ಟ್ ಮಾಡಕ್ ಬಿಟ್ಟಿರ್ತೀನಿ. ಬಟ್ ಇವತ್ತು ಅವ್ರ ಹತ್ರ ಮಾತಾಡ್ಕೊಂಡು ಒಂದು ಬೈಟು ಕೊಡ್ಲಿಲ್ಲ. ಥ್ಯಾಂಕ್ ಯು. ಆ್ಯಕ್ಚುಲಿ ನನಗೆ ಹೊಟ್ಟೆ ತುಂಬೋಗಿದೆ ಆಯ್ತಾ, ಆದರೆ ಇಲ್ಲಿ ತನಕ ಬಂದಮೇಲೆ ರೈಸ್ ಬಾತು ಟೇಸ್ಟ್ ಮಾಡಬೇಕು. ಅದು ನಮ್ಮ ಫ್ರೆಂಡ್ಸ್ ಬೇರೆ ರೈಸ್ ಬಾತ್ ತುಂಬ ಚೆನ್ನಾಗಿರುತ್ತೆ ಅಂದರು. ಸೊ ಅದಕ್ಕೋಸ್ಕರ ನಾನು ಇವಾಗ ರಿಕ್ವೆಸ್ಟಲ್ಲಿ ಸುಮ್ಮನೆ ಟೇಸ್ಟಿಗೆ ಒಂದು ಸ್ವಲ್ಪ ಸ್ಯಾಂಪಲ್ ಹಾಕಿಸ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಹಾಫ್ ಪ್ಲೇಟ್ ಫುಲ್ ಪ್ಲೇಟ್ ಹೇಗಾದರೂ ಆಫ್ ಮಾಡ್ಬೋದು. ಸೊ ಇದೂ ಘೀನಲ್ಲೇ ಮಾಡಿರುವಂಥ ರೈಸ್ ಬಾತ್ ಅಂತೆ. ಸೊ ಇಟ್ಸ್ ಪಲಾವ್ ಅನ್ಬಾರ್ದು. ಹಾಂ, ಸೊ ನನಗೂ ಕಾಣಿಸ್ತಾ ಇದೆ ಇಲ್ಲ, ಬಟಾಣಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಅದು ಕೋಸ್ ಅನ್ಸುತ್ತೆ. ಇದು ಕೋಸ, ಆಲೂಗೆಡ್ಡೆ ನೂಲ್ಕೋಲ್, ಓಕೆ, ಗೆಡ್ಡೆಕೋಸು ಎಲ್ಲ ಇದೆ. ಸೊ ನಾನೀಗ ಟ್ರೈ ಮಾಡ್ತಾ ಇದ್ದೀನಿ. ನವಿಕೋಸನೇ ಗೆಡ್ಡೆಕೋಸ ವಿತ್ ಚಟ್ನಿ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ರೈಸು. ಆ್ಯಕ್ಚುಲಿ ರೈಸಲ್ಲಿ ನೋಡಿ ಚೆನ್ನಾಗಿ ಘೀ ಗೊತ್ತಾಗುತ್ತೆ, ಜಿಡ್ಡು. ನಾನು ರೈಸ್ ಬಾತು ಯೂಶಲಿ ತುಂಬ ಸ್ಪೈಸಿ ಆಗಿರುತ್ತೆ, ತುಂಬ ಮಸಾಲವಾಗಿರುತ್ತೆ ಅಂತ ನಾನು ಯೋಚನೆ ಮಾಡ್ತೀನಿ. ಬಟ್ ಇವಾಗ ಚೆನ್ನಾಗಿರುತ್ತೆ, ಅದಕ್ಕೆ ಟ್ರೈ ಮಾಡೋಣ ಅಂದ್ಕೊಂಡೆ ನಾನು. ತುಂಬ ಚೆನ್ನಾಗಿದೆ, ಮಸಾಲೆ ಭರಿತವಾಗಿದ್ರೂ ಚೆನ್ನಾಗಿದೆ, ವೆರಿ ನೈಸ್. ಬರೀ ಪ್ಲೇನ್ ರೈಸ್ ಇವಾಗ ವಿತೌಟ್ ಚಟ್ನಿ. ವೆರಿ ನೈಸ್, ವೆರಿ ಫ್ಲೇವರ್ಫುಲ್, ವೆರಿ ಟೇಸ್ಟಿ, ತುಂಬ ಚೆನ್ನಾಗಿದೆ. ಇನ್ನೊಂದು ತಗೊಳ್ತೀನಿ ನಾನು, ತುಂಬ ಚೆನ್ನಾಗಿದೆ. ಈ ಒಂದು ಸಿಂಗಲ್ ಇಡ್ಲಿ ಮತ್ತು ಒಂದು ರೈಸ್ ಬಾತ್ ಪಾರ್ಸಲ್ಲು, ಒಂದು ಘೀ ಆನ್ ಬೇಡ. ನಮ್ಮ ಕ್ಯಾಶ್ ಎಲ್ಲ ಕೇಳ್ತಾ ಇದ್ದೀನಿ. 250 ಆಗಿರೋದು, ಅದು 500 ಕೊಡ್ತೀನಿ. ಸೊ ಥ್ಯಾಂಕ್ ಯು ರಾಘವೇಂದ್ರ ಅವರೇ, ಆಲ್ ದಿ ಬೆಸ್ಟ್. ಚೆನ್ನಾಗಿದೆ, ವೆರಿ ನೈಸ್. ಓಕೆ, ಸೊ ಮುಳುಬಾಗ್ಲು ದೋಸೆಗೆ, ನಮ್ಮ ಮುಳುಬಾಗ್ಲು ದೋಸೆ ಅಲ್ಲಿಗೆ ಹೋಗಿ ನಾವು ತಿನ್ಕೊಂಡು ಬಂದಿದ್ದಾಯಿತು. ನಿಮಗೆ ಘೀ ಮಸಾಲೆ ದೋಸೆ ಬಂದು ಒಂದಕ್ಕೆ 50 ರೂಪಾಯಿ, ಘೀ ಆನಿಯನ್ ದೋಸೆ ಬಂದು ಒಂದಕ್ಕೆ 60 ರೂಪಾಯಿ, ಘೀ ಖಾಲಿ ನಾವು ಸಿಂಗಲ್ ತಗೊಂಡಿದ್ದು, ಸಿಂಗಲ್ ದೋಸೆ 30 ರೂಪಾಯಿ, ರೈಸ್ ಬಾತ್ 40, ಇಡ್ಲಿ 20, ಒಂದಕ್ಕೆ 10. ಆಮೇಲೆ ಇನ್ನೇನು ತಗೊಂಡ್ವಿ, ಅಷ್ಟೇ ಆ್ಯಕ್ಚುಲಿ. ಸೊ ಬೆಲೆಗಳು ತುಂಬ ಕಡಿಮೆನೂ ಇಲ್ಲ, ತುಂಬ ಜಾಸ್ತಿನೂ ಇಲ್ಲ. ರೆಗ್ಯುಲರ್ ಆಗಿ ಹೋಟೆಲಲ್ಲಿ ಏನು ಪ್ರೈಸ್ ಇರುತ್ತೆ ಅದೇ ಪ್ರೈಸ್ ಇದೆ. ಬಟ್ ಘೀ ಆಗಿರೋದ್ರಿಂದ ಒಂಥರ ಕ್ವಾಲಿಟಿ ಗೊತ್ತಾಗುತ್ತೆ. ಸೊ ಚೆನ್ನಾಗೇ ಅನ್ಸುತ್ತೆ. ಓವರ್ ಆಲ್ ಮುಳುಬಾಗ್ಲು ದೋಸೆಲಿ ನನಗೆ ತುಂಬ 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 ಇಷ್ಟ ಆಗಿದ್ದು ಅಂತ ಹೇಳಿದ್ರೆ
ದೋಸೆಗಳೇ ಆ್ಯಕ್ಚುಲಿ. ಮುಳುಬಾಗ್ಲು ಮಸಾಲೆ ದೋಸೆನೂ ಇಷ್ಟ ಆಯಿತು, ಆನಿಯನ್ ದೋಸೆನೂ ಇಷ್ಟ ಆಯಿತು, ಖಾಲಿ ದೋಸೆನೂ ಇಷ್ಟ ಆಯಿತು. 3 ದೋಸೆಗಳು ತುಂಬ ಇಷ್ಟ ಆಯಿತು. ಬೇಸಿಕ್ಲಿ ನಾನು ಅವಾಗಲೇ ಹೇಳಿದಾಗೆ ದೋಸೆ ಟೆಕ್ಸ್ಚರ್ ಅದೇನೆ, ಸೊ ಹಾಗಾಗಿ ದೋಸೆನೇ ನನಗೆ ತುಂಬ ಇಷ್ಟ ಆಗಿದ್ದು. ಅದು ಬಿಟ್ಟರೆ ರೈಸ್ ಬಾತ್ ಇಷ್ಟ ಆಯಿತು. ಇಡ್ಲಿ ನನಗೆ ಪರ್ಸ್ನಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಿಕಾಸ್ ಅದಕ್ಕಿಂತ ಸಾಫ್ಟ್ ಇಡ್ಲಿಗಳು ನಾವು ಬೇರೆ ಕಡೆ ಸಾಕಷ್ಟು ತಿಂದಿದ್ದೀನಿ. ಸೊ ಹಾಗಾಗಿ ಇಡ್ಲಿನ ನಾನು ಅಷ್ಟೊಂದು ರೆಕಮೆಂಡ್ ಮಾಡಲ್ಲ. ನೀವು ಏನೋ ಒಂದು 5-6 ಐಟಮ್ ತಗೊಂಡು ಅದು ವೆಯ್ಟ್ ಮಾಡೋ ಟೈಮಲ್ಲಿ ಇಡ್ಲಿ ತಿನ್ನೋ ಹಾಗಿದ್ರೆ ನೋಡ್ಬಹುದಷ್ಟೇ. ಬಟ್ ದೋಸೆಗಳು ಸೂಪರ್ ಆಗಿತ್ತು. ಸೊ ಐ ವುಡ್ ರೆಕಮೆಂಡ್ ದೋಸೆ ತಿಂದು ಟೇಸ್ಟ್ ಮಾಡಿ ಅಲ್ಲಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಅಂತ ನಾನು ಹೇಳ್ತೀನಿ. ಇವತ್ತು ಬೇಸಿಕ್ಲಿ ನನಗೆ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ವೆದರ್ಗೋ ಅಥವಾ ತುಂಬ ಓವರ್ ಸ್ಟ್ರೈನ್ ಆಗಿರೋದಕ್ಕೋ ಸುಸ್ತಾಗ್ಬಿಟ್ಟಿದ್ದೀನಿ. ಸೊ ಈಗ ದೋಸೆ ತಿನ್ಕೊಂಬಂದಿದ್ದೀನಿ. ಈಗ ಮಾತ್ರೆ ತಗೊಂಡು ಸ್ವಲ್ಪ ಹೊತ್ತು ಮಲ್ಕೊಳ್ಳೋ ಪ್ಲ್ಯಾನು ಮನೆಯಲ್ಲಿ. ಓಕೆನಾ? ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದೇ ಥರ ಹೆಚ್ಚು ವಿಡಿಯೋ ನಾನು ಮಾಡಬೇಕು. ನಿಮ್ಮ ಏರಿಯಾಲಿ ಈ ಥರದೊಂದು ಜಾಗ ಇದೆ ಅಥವಾ ನನಗಿನ್ನೇನಾದ್ರು ನೀವು ಸಜೆಸ್ಟ್ ಮಾಡಬೇಕು ಅಂತಿದ್ರೆ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಓವರ್ ಆಲ್ ಇವತ್ತು ನಮ್ಮ ಮುಳುಬಾಗಿಲು ದೋಸೆನಲ್ಲಿ ನಾನು 5ಗೆ 4.6 ಕೊಡ್ತೀನಿ. ಓಕೆನಾ? ಮುಂದಿನ ವಿಡಿಯೋನಲ್ಲಿ ಮತ್ತೆ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್. ಖಂಡಿತ ಒಂದು ಮಾತ್ರೆ ತಗೊಂಡು ಸ್ಟ್ರಾಂಗ್ ಕಾಫಿ ಕುಡಿದು ತಾಚಿ ಮಾಡ್ಬಿಡ್ತೀನಿ. ಓಕೆ.